ಆರ್ಎಸ್ಎಸ್ ಮುಖ್ಯಸ್ಥರ ಭದ್ರತೆ ಬಗ್ಗೆ ಪ್ರಿಯಾಂಕ ಪ್ರಶ್ನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋಹನ್ ಭಾಗವತ್ ತಾವಾಗೇನೆ Z+ ಭದ್ರತೆಯನ್ನ ತೆಗೆದುಕೊಂಡಿಲ್ಲ, ಭಾಗವತರಿಗೆ ಬೆದರಿಕೆ ಇದೆ ಅಂತ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆಗೆ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರಿಗೆ ಇಷ್ಟು ಗೊತ್ತಾಗಿಲ್ಲ ಅಂದ್ರೆ ಹೇಗೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಏನ್ ಹೇಳಿದ್ರು, ಸಿಟಿ ರವಿ ಅವರ ಕೌಂಟರ್ ಏನಿತ್ತು ಬನ್ನಿ ನೋಡೋಣ. ನೀವು ಆಥರೈಸ್ಡ್ ಆಫೀಸರ್ಸನ್ನು ಡೆಪ್ಯೂಟ್ ಮಾಡಿ ಡಿಸ್ಕಸ್ ಮಾಡೋಣ. ಯಾವ ಕಾನೂನು ಅಡಿನಲ್ಲಿ ನಿಮ್ಗೆ ಇವೆಲ್ಲನೂ ಸವಲತ್ತುಗಳು ಸಿಗ್ತಾ ಇದೆ. ನೀವು ಹೇಳ್ತೀರಲ್ಲ ಅಕೌಂಟೇಬಲ್ ಬೇಡ, ರಿಜಿಸ್ಟ್ರೇಷನ್ ಬೇಡ ಅಂತ. ಓಕೆ, ಬೇಡ ಅಂತೀರ. ವೈ ಈಸ್ ಮಿಸ್ಟರ್ ಮೋಹನ್ ಭಾಗವತ್ ಗಿವನ್ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸನ್ ಸೆಕ್ಯೂರಿಟಿ ಡೀಟೇಲಿಂಗ್? ಯಾರಿಗೆ ಕೊಡ್ತಾರೆ ಗೊತ್ತಾ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸನ್ನು? ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ. ಯಾವುದಾದ್ರೂ RSS ದುಡ್ಡು ಕಟ್ತಾ ಇದೆಯಾ? ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವಾ, ನಿಮ್ಮ ದುಡ್ಡಿಂದ ಅಲ್ವಾ ಇವತ್ತು ಆಗ್ತಾ ಇರೋದು. ಜನರ ತೆರಿಗೆಯಿಂದ ಇವತ್ತು ಮೋಹನ್ ಭಾಗವತ್ ಅವರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ರೆ ಅದ್ರದ್ದು ಅಕೌಂಟಬಿಲಿಟಿ ಆ ವ್ಯಕ್ತಿಗೆ, ಆ ಸಂಘಟನೆಗೆ ಇರಬೇಕಾ ಇರಬಾರ್ದಾ ತೀರ್ಮಾನ ನಾನು ನಿಮ್ಗೆ ಬಿಡ್ತೀನಿ. ನಿಮಗೆ ಸೆಕ್ಯೂರಿಟಿ ಅವ್ರು ತಗೊಂಡಿಲ್ಲ, ಅವ್ರಿಗೆ ಥ್ರೆಟ್ ಇದೆ ಅಂತ ಸರ್ಕಾರ ಕೊಟ್ಟಿದೆ. ಸಾಮಾನ್ಯ ನಾಗರಿಕನಿಗೂ ರಕ್ಷಣೆ ಕೊಡುವ ಜವಾಬ್ದಾರಿ ಸರ್ಕಾರದಿದೆ. ಅವರನ್ನ ಕೆಲವು ಭಯೋತ್ಪಾದಕ ಸಂಘಟನೆಗಳು ಗುರಿಯಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇಂಟೆಲಿಜೆನ್ಸ್ ವರದಿಯನ್ನು ಆಧರಿಸಿ ಭಾರತ ಸರ್ಕಾರ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದೆ. ಅವರೇನು ಸೆಕ್ಯೂರಿಟಿ ಕೇಳಿಲ್ಲ, ಭಾರತ ಸರ್ಕಾರ ಕೊಟ್ಟಿದೆ. ಹಾಗೆ ಭಾರತ ಸರ್ಕಾರ ಸೆಕ್ಯೂರಿಟಿಯನ್ನು ಇಂಟೆಲಿಜೆನ್ಸ್ ವರದಿಯನ್ನು ಆಧರಿಸಿ ಭಾಳ ಜನರಿಗೆ ಕೊಟ್ಟಿದೆ. ಹೋಮ್ ಮಿನಿಸ್ಟ್ರಿಗೆ ಅದು ಅರ್ಥ ಆಗದೆ ಇದ್ದರೆ ಹೇಗೆ ನಿಭಾಯಿಸ್ತಾರೆ ಹೋಮ್ ಮಿನಿಸ್ಟರ್ ಆಗಿ? ಪ್ರಿಯಾಂಕ್ ಖರ್ಗೆ ಅವರಿಗೆ ತಿಳ್ಕೊಳ್ಬೇಕು ಅನ್ನೋ ಸಹಜ ಕುತೂಹಲ ಇದ್ದರೆ RSS ಶಾಖೆಗೆ ಹೋದ್ರೂ ಸಾಕು, ಅನುಭವಕ್ಕೆ ಬರುತ್ತೆ RSS ಅಂದ್ರೆ ಏನು ಅಂತ. ಇನ್ನು RSS ಸಂಘ ನೋಂದಣಿ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ದು, ಪ್ರಶ್ನೆ ಮಾಡಿದ್ದು ಇವೆಲ್ಲ ನಿಮಗೆ ಗೊತ್ತೇ ಇದೆ. ಬಟ್ ಇಲ್ಲಿ ಇಬ್ರು ವಕೀಲರು ಸಂಘ ನೋಂದಣಿ ನಿಯಮದ ಬಗ್ಗೆ ಎರಡು ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೇನು ಅಂತ ನೋಡೋಣ. ಒಬ್ರು ಹೇಳ್ತಾರೆ ಸಂಘ ನೋಂದಣಿ ಎಂಬ ಕಾನೂನು ಎಲ್ಲಿದೆ, ಸಂಘ ನೋಂದಣಿ ಆಗಬೇಕು ಅನ್ನೋದು ಏನಿಲ್ಲ ಅಂತ ಹಿರಿಯ ವಕೀಲರಾಗಿರುವ ವಿಕ್ರಮ್ ಪಡ್ಕೆ ಅವರು ಹೇಳಿಕೆಯನ್ನ ಕೊಡ್ತಾರೆ. ಮತ್ತೊಬ್ರು ದೇಶದಲ್ಲಿ ಪ್ರತಿಯೊಂದು ಸಂಘ ನೋಂದಣಿ ಆಗಬೇಕು, ನೋಂದಣಿ ಬಳಿಕಾನೇ ಬ್ಯಾಂಕ್ ಅಕೌಂಟ್ ಓಪನ್ ಆಗೋದು, ಆಡಿಟ್ ಆಗಬೇಕು, ಆಗಿಲ್ಲ ಅಂದ್ರೆ ಸಂಘ ರದ್ದಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಹಿರಿಯ ವಕೀಲ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಬ್ರು ವಕೀಲರು ಏನ್ ಮಾತನಾಡಿದ್ದಾರೆ ನೋಡೋಣ. ಇವಾಗ ನೋಡಿ, ಯಾವುದೇ ರಿಜಿಸ್ಟ್ರೇಷನ್ ಇಲ್ಲದೆ ಇಷ್ಟೆಲ್ಲ ದೊಡ್ಡ ಚಟುವಟಿಕೆಗಳನ್ನು ಹೇಗೆ ಮಾಡ್ತಾ ಇದೆ ಅಂತಂದರೆ, ಖಂಡಿತ ಆ ಸಂಘಟನೆ ಒಳಗೆ ಬಂದು ಹೋಗಿ ನೋಡಬೇಕು ಹೇಗೆ ಮಾಡ್ತಾ ಇದ್ದಾರೆ, ಜನರು ಹೇಗೆ ಒಟ್ಟಾಗಿದ್ದಾರೆ, ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಕು ಅನ್ನೋ ಕಾನೂನು ಎಲ್ಲಿದೆ? ಈ ಪ್ರಶ್ನೆನೇ ನಾವು ಮರಿಬಾರ್ದು. ಈ ಪ್ರಶ್ನೆನ ಪದೇ ಪದೇ ಕೇಳ್ಕೊಳ್ಬೇಕು. ಇದಕ್ಕೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅನ್ನೋದು ಎಲ್ಲಿದೆ? ಅದು ಇಲ್ಲದೇ ಇದ್ದಾಗ 10 ಜನ ಸೇರಿ, 10 ಏನು 100 ಏನು 1,00,000 ಏನು ಕೋಟಿ ಜನ ಸೇರಿ ಒಂದು ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಅಥವಾ ಅವರು ಒಳ್ಳೆ ಕೆಲಸ ಮಾಡ್ತಿಲ್ಲ, ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಅಂದರೆ ಆ ಥರದ್ದು ಏನಾದ್ರು ಪ್ರೂಫ್ ಇದ್ದರೆ ಕಾನೂನಲ್ಲಿ ಎಲ್ಲ ಅಧಿಕಾರಗಳು ಇರ್ತವೆ, ಅದ್ರ ಮೇಲೆ ಕ್ರಮ ತಗೊಳ್ಬಹುದು. ಆಮೇಲೆ ಇವಾಗ ನೋಡಿ, 100 ಜನ ಸೇರೇನೋ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಯಾವುದೋ ಒಂದು ಸಂಸ್ಥೆ ಇದೆ, ಸಂಘ ಇದೆ, ಸಂಘಟನೆ ಇದೆ ಅಂತ ತಿಳ್ಕೊಳ್ಳೋಣ. ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಸಾರ್ವಜನಿಕರಿಗೆ ಅದರಿಂದ ಏನೂ ತೊಂದರೆ ಇಲ್ಲದೆ ಸಾರ್ವಜನಿಕರಿಗೆ ಅದರಿಂದ ಲಾಭ ಆಗ್ತಾ ಇದ್ದರೆ, ಮತ್ತು ಆ ಸಂಸ್ಥೆ ಯಾವುದೇ ಅಸಂವೈಧಾನಿಕ ಕಾರ್ಯ ಮಾಡದೇ ಇದ್ದಾಗ ಮತ್ತು ಇನ್ನೇನು ಉಳಿತು ಪ್ರಶ್ನೆ ಕೇಳಲಿಕ್ಕೆ? ಆದ್ದರಿಂದ ಇಷ್ಟೆಲ್ಲ ಜನ ಸೇರಿ ಏನೋ ರಕ್ತದಾನ ಮಾಡ್ತಾರೆ, ಇಷ್ಟೆಲ್ಲ ಜನ ಸೇರಿ ಏನೋ ಒಂದು ಪುಣ್ಯದ ಕೆಲಸ ಮಾಡ್ತಾರೆ, ಇಷ್ಟೆಲ್ಲ ಜನ ಸೇರಿ ಏನೋ ಒಂದು ಭಜನೆ ಮಾಡ್ತಾರೆ, ಇಷ್ಟೆಲ್ಲ ಜನ ಸೇರಿ ಒಂದು ಯಾರಿಗೋ ಪಾಠ ಹೇಳ್ಕೊಡ್ತಾರೆ, ಇಷ್ಟೆಲ್ಲ ಜನರು ಸೇರಿ ಏನೋ ವನವಾಸಿ ನಮ್ಮ ಬಂಧುಗಳಿಗೆ ಅನುಕೂಲ ಮಾಡಿಕೊಡ್ತಾರೆ. ಈ ಥರದ್ದೆಲ್ಲ ಇರುವಾಗ ಯಾವುದೂ ನಿರ್ಬಂಧ ಇಲ್ಲದೆ ಇರೋವಂಥ ಚಟುವಟಿಕೆಗಳನ್ನು ಮಾಡ್ತಿರ್ಬೇಕಾದ್ರೆ ರಿಜಿಸ್ಟ್ರೇಷನ್ನೇ ಬೇಕು ಅಂತ ಕೇಳೋರು ರಿಜಿಸ್ಟ್ರೇಷನ್ನು ಬೇಕು ಅಂತ ಈ ಕಾನೂನಿನಲ್ಲಿ ಎಲ್ಲಿದೆ ಅನ್ನೋದನ್ನು ನಾವು ಪ್ರಶ್ನೆ ಕೇಳ್ಕೊಳ್ಬೇಕು. ಅವರು ನೋಂದಣಿ ಮಾಡಲೇಬೇಕು, ಅದು ಅವರ ಫಂಡ್ಸ್ ಆಡಿಟ್ ಆಗಲೇಬೇಕು. ಇಲ್ಲಾಂದರೆ ಏನು ದಾರಿ? ಕಾನ್ಸ್ಟಿಟ್ಯೂಷನಲ್ಲಿ ಆ ಸಂಘಟನೆಯನ್ನು ತಡೆ ಮಾಡಬೇಕು. ನೀವನ್ನ ಎಕ್ಸ್ಟ್ರಾರ್ಡಿನರಿ ಸಂಘಟನೆನ ನಿಮಗೆ ಏನು ಎಕ್ಸ್ಟ್ರಾರ್ಡಿನರಿ ಪವರಾ ನಿಮಗೆ? ಇದಕ್ಕೆ ರಿಪ್ಲೈ ಕೊಡುವಾಗ ಮೋಹನ್ ಭಾಗವತ್ ಅವರು ರಿಪ್ಲೈ ಕೊಡುವಾಗ
ಹಿಂದುತ್ವ ರಿಜಿಸ್ಟ್ರ್ ಆಗಿದೆ, ಹಿಂದೂ ರಿಜಿಸ್ಟ್ರ್ ಆಗಿದೆ ಅಂತ ಕೇಳ್ತಾರೆ. ಇದು ಭಾರಿ ಸಿಲ್ಲಿ ಇದೆ. ಯಾವ ಧರ್ಮವನ್ನು ರಿಜಿಸ್ಟ್ರ್ ಆಗೋದಿಲ್ಲ. ಮುಸಲ್ಮಾನರು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ, ಇಸ್ಲಾಂ ರಿಜಿಸ್ಟ್ರ್ ಆಗಿದೆ, ಕ್ರಿಶ್ಚಿಯಾನಿಟಿ ರಿಜಿಸ್ಟ್ರ್ ಆಗಿದೆ, ಬುದ್ಧಿಸಮ್ ರಿಜಿಸ್ಟ್ರ್ ಆಗಿದೆ. ಅದು ಧರ್ಮ, ಅದು ಬೇರೆ. ಧರ್ಮ ಬೇರೆ, ಸಂಘಟನೆ ಬೇರೆ. ಧರ್ಮ ಬೇರೆ, ರಾಜಕೀಯ ಬೇರೆ. ಧರ್ಮ ಬೇರೆ, ದುಡ್ಡು ಬೇರೆ. ಈಗ ವಕ್ಫ್ ಬೋರ್ಡ್ ಇರುತ್ತೆ, ಅದು ಆಡಿಟ್ ಆಗುತ್ತೆ, ಅದು ನೋಂದಣಿ ಆಗುತ್ತೆ, ಗೌರ್ಮೆಂಟ್ ಕಂಟ್ರೋಲ್ಗೆ ಬರುತ್ತೆ. ತಿರುಪತಿ ಇನ್ಸ್ಟಿಟ್ಯೂಟ್ ದೇವಸ್ಥಾನ ಇದೆ, ತಿರುವನಂತಪುರಂ ದೇವಸ್ಥಾನ ಇದೆ, ಗುರುವಾಯೂರ್ ದೇವಸ್ಥಾನ ಇದೆ, ಬುದ್ಧಿಸ್ಟ್ ಮಾಂಗ್ಸ್ ಇದ್ದಾರೆ. ಪ್ರತಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಇರಬೇಕು, ಆಡಿಟ್ ಆಗಬೇಕು. ಅವ್ರು ಯಾರು ಸಂಘಟನೆ, ಯಾರು ನೋಂದಣಿ, ಯಾರು ಮೆಂಬರ್, ಇದು ಎಲ್ಲರಿಗೂ ಗೊತ್ತಾಗಬೇಕು. ಇಲ್ಲ ಅಂದರೆ ಅದು ಪ್ರಜಾಪ್ರಭುತ್ವ ಅಲ್ಲ. ಹಾಗಂದರೆ ಹಿಂದೂಗೆ ಏನು RSSನವ್ರು ಲೀಸ್ಗೆ ತಗೊಂಡಿದ್ದಾರೆ. ಹಿಂದೂ ಅನ್ನೋದು ಒಂದು ನಂಬಿಕೆ. ಅವರು RSS ಸಂಘಟನೆ ಇದೆ, ನೀವು ನೋಂದಣಿ ಮಾಡಲೇಬೇಕು. ನೀವು ಸಂವಿಧಾನ ಪ್ರಕಾರನೇ ನಡ್ಕೋಬೇಕು. ಸಂವಿಧಾನ ಏನು ಹೇಳುತ್ತೆ ಅದರ ಪ್ರಕಾರನೇ ನೀವು ಸಂಘಟನೆ ನಡೆಸಬೇಕು. ಸಂವಿಧಾನಬದ್ಧವಾಗಿ ಸಂಘಟನೆ ನಡೆಸೋದಿಲ್ಲ ಅಂದರೆ ನೀವು ಇರಬಾರ್ದು, ನಿಮಗೆ ಹಕ್ಕಿಲ್ಲ. ದುಡ್ಡು ಎಲ್ಲಿಂದ ಬರುತ್ತೆ, ಏನು ಅಕೌಂಟಲ್ಲಿ ಇಡ್ತೀರಾ? ಅಕೌಂಟ್ ಹೋಲ್ಡರ್ ಯಾರು? RSSಗೂ ಅಕೌಂಟ್ ಹೋಲ್ಡರ್ ಇಲ್ಲ, RSSಗೂ ಪ್ರೆಸಿಡೆಂಟ್ ಇಲ್ಲ, RSSಗೂ ಸೆಕ್ರೆಟ್ರಿ ಇಲ್ಲ, RSSಗೆ ಮೆಂಬರ್ಶಿಪ್ ಇಲ್ಲ, RSSಗೆ ಆಡಿಟ್ ಇಲ್ಲ, RSSಗೆ ನೋಂದಣಿ ಇಲ್ಲ. ಆದರೆ ಇಡೀ ದೇಶ ಅವ್ರದ್ದೇ. ಇವರೆಲ್ಲ ದೇಶ ಪ್ರೇಮಿಗಳು. ಇಟ್ ಈಸ್ ಎ ಇಲ್ಲೀಗಲ್ ಆರ್ಗನೈಸೇಷನ್, ಅನ್ಕಾನ್ಸ್ಟಿಟ್ಯೂಷನಲ್ ಆರ್ಗನೈಸೇಷನ್. ಆದರೆ ದುರಂತ ಈ ದೇಶದಲ್ಲಿ ಎಲ್ಲ ಹಿಡಿತ ಅವ್ರ ಹತ್ರ.